2026 ವರ್ಷದ ಪ್ರಾರಂಭದಲ್ಲೇ ರಾಜಯೋಗವನ್ನು ತಂದುಕೊಡುವಂಥದ್ದು. ಭರಣಿ ನಕ್ಷತ್ರದವರು ಧರಣಿನ ಆಳ್ತಾರೆ ಅಂತ. ತುಂಬಾ ಎಚ್ಚರವಾಗಿರುವಂತಹ ರಾಶಿಗಳು ಯಾವ್ಯಾವುದು ಈ ವರ್ಷ, ಅಂದ್ರೆ 2026 ವರ್ಷ? ಯಾರಿಗನ್ನ ದುಡ್ಡು ಕೊಟ್ರೆ ವಾಪಸ್ ಬರೋದಿಲ್ಲ ಈ ರಾಶಿಯವರಿಗೆ. ಇವರಿಗೆ ಬೇಡ ಅಂದ್ರೇನು ಸಮಸ್ಯೆಗಳು ಹುಡ್ಕೋಬಾರ್ದು. ಇರುವಂಥ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಿ ಅಲ್ಲಿ ಶತ್ರುಗಳು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ನಾವು ಕಾಣಬಹುದು. ಇನ್ನು ಕೆಲವರೆಲ್ಲ ಮದುವೆ ಯೋಗ, ಹಾಗೆ ಉದ್ಯೋಗ, ಹೊಸ ಉದ್ಯೋಗವನ್ನ ಪಡ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಮೂಲಾ ನಕ್ಷತ್ರ ಅನ್ನೋದು, ಈ ಮೂಲಾ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದಾರೋ 2026 ಇಂಥ ರಾಶಿಯವರು ಈ ವರ್ಷ ಈ ಪ್ರಯತ್ನ ಮಾಡಲೇಬೇಡಿ, ಸಕ್ಸಸ್ ಆಗೋದೇ ಇಲ್ಲ ಅನ್ನುವಂಥ ರಾಶಿಗಳು ಯಾವುದಿದೆ? ಸುಮನ್ ಟಿವಿ ಕನ್ನಡ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಹೊಸ ವರ್ಷ ಅಂದಾಕ್ಷಣ ಕೇವಲ ಕ್ಯಾಲೆಂಡರ್ ಬದಲಾವಣೆ ಮಾತ್ರವಲ್ಲ, ನಮ್ಮ ಹೊಸ ಜೀವನದ ದಿಕ್ಕು ಹಾಗೂ ಆಲೋಚನೆಗಳು ಮತ್ತು ನಮ್ಮ ಪ್ರಪಂಚದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಒಂದು ಹೊಸ ಅಧ್ಯಾಯ ಅಂತಾನೆ ಹೇಳಬಹುದು. 2026 ನಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ, ಹಾಗೆ ಸಮಾಜ, ಆರ್ಥಿಕತೆ, ಹಣಕಾಸು, ಮಾನವ ಮತ್ತು ಪ್ರಕೃತಿ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಪ್ರತ್ಯಂಗಿರಾ ದೇವಿ ಆರಾಧಕರು ಮತ್ತು ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರ. ಗುರುಗಳೇ, ಹೊಸ ವರ್ಷ ಅಂದ ತಕ್ಷಣನೇ ಏನೋ ಒಂದು ಹೊಸತನವನ್ನ ರೂಪಿಸುವಂಥದ್ದು. ಹಾಗೆ ನಮ್ಮ ಹಿಂದೂಗಳ ಪಾಲಿಗೆ ಹೊಸ ವರ್ಷ ಶುರು ಆಗೋದೇ ಯುಗಾದಿಯಿಂದ. ಆದರೆ 2026 ಅಂದ ತಕ್ಷಣ ಹೊಸ ಭರವಸೆಗಳ ಮೂಲಕ ಆಗಮಿಸ್ಕೊಳ್ಬೇಕು ನಾವು ಹೊಸ ವರ್ಷವನ್ನ. ಸೊ ಮೊದಲಿಗೆ ಇನ್ ಜನರಲ್ ಆಗಿ ಈ 2026 ಹೇಗಿರಲಿದೆ ಅಂತ ತಿಳಿಸ್ಕೊಡಿ. ನೋಡಿ, ಸಾಮಾನ್ಯವಾಗಿ ನಮಗೆ ನೀವು ಹೇಳಿದಂಥ ರೀತಿಯಲ್ಲಿ ಹೊಸ ವರ್ಷ ಅಂದರೆ ಯುಗಾದಿ. ಯಾಕಂತ ಹೇಳಿದ್ರೆ ಯುಗಾದಿ ಅಂತ ಹೇಳಿದ್ರೆ ಸಂವತ್ಸರ ಬದಲಾವಣೆ ಆಗುತ್ತೆ. ಅದರಿಂದ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥದ್ದು ನೋಡುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ, ವರ್ಷ ಅಂತ ಹೇಳಿದಾಗ ಹೊಸ ವರ್ಷ ನಮಗೆ ಒಂದಷ್ಟು ಏನೋ ಒಂದು ಬದಲಾವಣೆ ಕಾಣಬಹುದಾ. ಭಾಳ ಜನ ಯೋಚನೆ ಮಾಡ್ತಾರೆ, ನನಗೆ 2025 ಏನೂ ಆಗಲಿಲ್ಲ, ನಾನೇನೋ ಒಂದು ಬಿಸ್ನೆಸ್ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಮದುವೆ ವಿಚಾರದಲ್ಲಿ ಆಗಬಹುದು, ಮಗಳಿಗೆ ಅಥವಾ ಮಗನಿಗೆ ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಏನೂ ಆಗಲಿಲ್ಲ, 2026 ಆದರೂ ಏನಾದರೂ ಬದಲಾವಣೆ ಕಾಣುತ್ತಾ ಅನ್ನುವಂಥ ಆಲೋಚನೆಗಳು ಬಹಳಷ್ಟು ಇಟ್ಕೊಂಡಿರ್ತಾರೆ. ಸೊ ಅದರಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ ಫಲಗಳು ಕೊಡುತ್ತೆ, 2026 ಚೆನ್ನಾಗಿದೆಯಾ, ಯೋಗಗಳು ಹೇಗಿದೆ, ಸೊ ಈ ವರ್ಷ ಹೊಸ ವರ್ಷದಲ್ಲಿ ಏನೆಲ್ಲ ಒಳ್ಳೆಯದಾಗುತ್ತೆ, ಏನು ಸಮಸ್ಯೆಗಳು ಬರಬಹುದು, ಇವೆಲ್ಲವನ್ನು ಒಂದು ಲೆಕ್ಕಾಚಾರ ಅಂತ ಹೇಳಿದ್ರೆ ಗ್ರಹಗಳ ಒಂದಷ್ಟು ಬದಲಾವಣೆಗಳಿಂದ ನಾವು ಒಂದಷ್ಟು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಒಂದಷ್ಟು ವರಾಹ ಮಿಹಿರ ಬರೆದಂಥ ಒಂದು ಬೃಹತ್ ಜಾತಕ ಆಗ್ಬೋದು. ಒಂದಷ್ಟು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ 2026 ಅಂದಿದ ತಕ್ಷಣವೇ ರವಿ ಒಂದು ಅಸ್ತಿತ್ವ ಇರುತ್ತೆ. ಅಂದರೆ ರವಿಯ ಫಲಗಳು ಅಂತ ಹೇಳ್ತೀವಿ ನಾವು ಯಾವಾಗಲೂ ಅಷ್ಟೇ. ಲೆಕ್ಕಾಚಾರ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಸಂಬಂಧಗಳಿರುತ್ತೆ. ಈಗ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಒಂದಷ್ಟು ಸಂಖ್ಯಾಶಾಸ್ತ್ರದಲ್ಲಿ ಒಂದು ಲೆಕ್ಕದಲ್ಲಿ ಒಂದಷ್ಟು ಗ್ರಹಗಳ ಲೆಕ್ಕಾಚಾರ ಇರುತ್ತೆ. ನಮ್ಮ ಜ್ಯೋತಿಷ್ಯದಲ್ಲಿ ಒಂದಷ್ಟು ಗುರು ಬದಲಾವಣೆ ವಿಚಾರದಲ್ಲಿ ಅಥವಾ ಶನಿ ಬದಲಾವಣೆ ವಿಚಾರದಲ್ಲಿ, ಇದರ ಮೇಲೆ ಒಂದಷ್ಟು ಲೆಕ್ಕಾಚಾರದಲ್ಲಿ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದು. ಇದರಲ್ಲಿ ನಾವು ನೋಡೋಕೆ ಹೋದರೆ ಸದ್ಯದಲ್ಲಿ ಯಾವುದು ಹೊಸ ವರ್ಷದಲ್ಲೇ ಬದಲಾವಣೆ ಆಗುವಂಥದ್ದು ಗುರು ಆಗಬಹುದು ಅಥವಾ ಶನಿ ಬದಲಾವಣೆ ವಿಚಾರದಲ್ಲಿ ಆಗಬಹುದು, ಯಾವುದು ನೋಡುವಂಥದ್ದು ಇರೋದಿಲ್ಲ. ಅದು ಗುರು ಬದಲಾವಣೆ ಅಂತ ಹೇಳಿದ್ರೆ ಜೂನ್ 1ನೇ ತಾರೀಕಿಗೆ ಈಗಾಗಲೇ ಪ್ರಸ್ತುತ ಮಿಥುನ ರಾಶಿಯಲ್ಲಿರುವಂಥ ಗುರು ಕರ್ಕಾಟಕ ರಾಶಿಗೆ ಬದಲಾವಣೆ ಆಗೋದು. ಸೊ ಅಂಥ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳಿಗೆ, ಒಂದು 5 ರಾಶಿಗಳಿಗೆ ಒಳ್ಳೆಯದಾಗುವಂಥದ್ದು ಇರುತ್ತೆ, ಒಂದಷ್ಟು ರಾಶಿಗಳಿಗೆ ಗುರುಬಲ ಹೋಗುವಂಥದ್ದು ಇರುತ್ತೆ. ಆದರೆ ವರ್ಷದ ಪ್ರಾರಂಭ ಹಂತದಲ್ಲಿ ರವಿ ಬದಲಾವಣೆ ಆಗಬಹುದು, ಅಥವಾ ಶುಕ್ರನ ಬದಲಾವಣೆ ವಿಚಾರದಲ್ಲಿ ಆಗಬಹುದು, ಅಥವಾ ಬುಧ ಬದಲಾವಣೆ ವಿಚಾರದಲ್ಲಿ. ಸೊ ಈ ಲೆಕ್ಕಾಚಾರದಲ್ಲಿ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಸೊ ವರ್ಷದಲ್ಲಿ ಪ್ರಾರಂಭ ಹಂತದಲ್ಲೇ ನಾವು ನೋಡೋಕೆ ಹೋದರೆ ಒಂದಷ್ಟು ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಹೇಳ್ಬಹುದು. ಯಾಕಂತ ಹೇಳಿದ್ರೆ ನವಗ್ರಹಗಳಲ್ಲಿ ನಾವು ಗ್ರಹಗಳು ಬಹಳಷ್ಟು ಇದ್ದಾವೆ. ಅದರಲ್ಲಿ ನಾವು ಜ್ಯೋತಿಷ್ಯಕ್ಕೆ ಬಹಳಷ್ಟು ಮುಖ್ಯವಾಗಿ ತೆಗೆದುಕೊಳ್ಳುವಂಥದ್ದು 7 ಗ್ರಹಗಳು, 2 ಉಪಗ್ರಹಗಳು ಅಂತ ಹೇಳ್ತೀವಿ, ರಾಹುಕೇತುಗಳು. ಸೊ ಇದು ರಾಹುಕೇತುಗಳು ಒಂದು ನೆರಳಿನ ಆಕಾರದಲ್ಲಿ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಆದರೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ ರಾಹುಕೇತುಗಳ ಪ್ರಭಾವದಿಂದನೇ ಗ್ರಹಣ ಸಂಭವಿಸೋದು, ಗ್ರಹಣದಿಂದ ಆಗುವಂಥ ಸಮಸ್ಯೆಗಳು, ಇವೆಲ್ಲವನ್ನು ನಾವು ನೋಡ್ತೀವಿ. ಆದರೆ ಪ್ರಾರಂಭ 2026 ಹೇಗಿರುತ್ತೆ ನೋಡಿ, ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದು ರಾಶಿಗೂ
ಒಂದೊಂದು ಫಲಗಳನ್ನು ಕೊಡುವಂಥದ್ದು. ಸೂರ್ಯ ಪಿತೃಕಾರಕ ಅಂತ ಹೇಳ್ತೀವಿ, ಆತ್ಮಕಾರಕ ಅಂತ ಹೇಳ್ತೀವಿ, ಆರೋಗ್ಯಕಾರಕ ಅಂತ ಹೇಳ್ತೀವಿ. ಈ ವರ್ಷ 2026 ಒಂದಷ್ಟು ಸೂರ್ಯನ ಪ್ರಭಾವದಿಂದ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಮತ್ತು ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ವಿಚಾರದಲ್ಲಾಗಬಹುದು, ಆರೋಗ್ಯದ ವಿಚಾರದಲ್ಲಿ ಹೇಗೆ ನಮಗೆ ಫಲಗಳು ಕೊಡುತ್ತಾ ಪಿತೃಗಳ ದೋಷಗಳನ್ನು ತೋರಿಸುವಂಥದ್ದು ಪಿತೃಕಾರಕ ಆಗಿರ್ತಾನೆ. ಸೊ ಹಾಗಾಗಿ ರವಿಯ ಒಂದು ಪ್ರಭಾವ ಇರೋದ್ರಿಂದ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುವಂಥದ್ದು ಇರುತ್ತೆ. ಕೆಲವೊಂದು ರಾಶಿಗಳ ಮೇಲೆ ಭಾಳಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿಗಳು ನಡೀತಾ ಇದೆ. ಅಂಥವೆಲ್ಲ ಒಂದಷ್ಟು ಬಗೆಹರಿಯುವಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲಿ ಈಗ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಒಂದಷ್ಟು ಫಲಗಳು ಕೊಡುವಂಥ ರಾಶಿಗಳು ಯಾವುದು ಅಂತ ನಾವು ನೋಡೋಣ. ಪ್ರಾರಂಭ ಹಂತದಲ್ಲಿ ಈಗ ನಾವು ಫಲಗಳು, ಒಳ್ಳೆ ಫಲಗಳು 2026 ವರ್ಷದ ಪ್ರಾರಂಭದಲ್ಲೇ ರಾಜಯೋಗವನ್ನು ತಂದು ಕೊಡುವಂಥದ್ದು ಅಂತ ಹೇಳಿದ್ರೆ ವೃಷಭ ರಾಶಿ. ಈಗ ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ. ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟು ದುಡ್ಡಿನ ವಿಚಾರದಲ್ಲಿ ಆಗ್ಬೋದು, ಕುಟುಂಬದ ನೆಮ್ಮದಿ ವಿಚಾರದಲ್ಲಿ, ಇವೆಲ್ಲವನ್ನ ವೃಷಭ ರಾಶಿಯವರ ನಿರೀಕ್ಷೆಯನ್ನು ಮಾಡಿರುವಂಥದ್ದು ಏನಿರುತ್ತೆ ಅದಕ್ಕೆ ಉತ್ತಮವಾದಂಥ ಫಲಗಳು ಕೊಡುವಂಥದ್ದು ಇರುತ್ತೆ. ರೋಹಿಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ಆಗ್ಬೋದು. ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದ ವೃಷಭ ರಾಶಿಗೆ ಬರುತ್ತೆ. ಸೊ ಈ ನಕ್ಷತ್ರದವ್ರು ಯಾರೆಲ್ಲ ಇದ್ದೀರಾ, ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳು, ಎಷ್ಟೋ ಜನಕ್ಕೆ ವರ್ಷಗಳು ಕಳೀತಾ ಇದ್ರೂ ವಿವಾಹಗಳಾಗ್ತಾ ಇರೋದಿಲ್ಲ. ಅಂಥವ್ರಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇಲ್ಲಿ ನಾವು ಕಾಣಬಹುದು ವೃಷಭ ರಾಶಿಯವರಿಗೆ. ಮತ್ತು ಶನಿಯ ದೃಷ್ಟಿನೂ ಸಹ ಇದೆ. ಯಾವಾಗ ಅಷ್ಟೇ ಶನಿ 3 ಮತ್ತು 7, 10ನೇ ಮನೆ ಕರ್ಮಕಾರಕನಾದಂಥ ದೃಷ್ಟಿ ಬೀಳ್ತಾ ಇರುತ್ತೆ. ಹಾಗಾಗಿ ರಾಶಿ ಫಲದಲ್ಲಿ ನಾವು ನೋಡೋಕ್ಕೋದ್ರೆ ಶನಿಯ ದೃಷ್ಟಿ ವೃಷಭ ರಾಶಿಗೆ ಬೀಳ್ತಾ ಇರೋದ್ರಿಂದ ಶನಿಯು ಸರ್ವ ಯೋಗಕಾರಕ ಅಂತ ಹೇಳ್ತೀವಿ. ಹಾಗಾಗಿ ವೃಷಭ ರಾಶಿಗೆ ಬಿಸ್ನೆಸ್ಸೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಇದು ವೃಷಭ ರಾಶಿಯವ್ರದ್ದು ಹೇಳಿದ್ರಿ ಗುರುಗಳೇ. ಇನ್ನು ತುಂಬಾ ಎಚ್ಚರವಾಗಿರುವಂತಹ ರಾಶಿಗಳು ಯಾವ್ಯಾವುದು ಈ ವರ್ಷ, ಅಂದ್ರೆ ಬರೋ 2026 ವರ್ಷ? ನೋಡಿ, 2 ರಾಶಿಗಳು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ. ಯಾವ್ಯಾವ ರಾಶಿಗಳು ಅಂತ ಹೇಳಿದ್ರೆ, ನೋಡಿ ಯಾವಾಗಲೂ ಅಷ್ಟೇ ನಾವು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದು ಅಂತ ಹೇಳಿದ್ರೆ ಶನಿಯ ಪ್ರಭಾವ. ಇದರಿಂದ ಒಂದಷ್ಟು ಆರೋಗ್ಯ ಆಗ್ಬೋದು, ಅಪಘಾತಗಳಾಗಬಹುದು, ಅಥವಾ ಒಂದಷ್ಟು ಸಮಸ್ಯೆಗಳು ಹುಡುಕು ಬರುವಂಥದ್ದು ಇರುತ್ತೆ. ಹಾಗಾಗಿ ಈಗಾಗಲೇ ಶನಿ ಜನ್ಮ ಶನಿಯಾಗಿ ಮೀನ ರಾಶಿಯಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಈಗ ಜನ್ಮ ಶನಿ ಆಗಿ 7.5 ರೀತಿಯಲ್ಲಿ ಪ್ರಭಾವ ಬೀಳ್ತಾ ಇರೋದು ಮೀನ ರಾಶಿಯವರಿಗೆ. ಅವರಿಗೆ ಜನ್ಮ ಶನಿ ಇದ್ರೂ ಸಹ ಅವರಿಗೆ ಗುರುಬಲನೂ ಇರೋದಿಲ್ಲ. ಸೊ ಈ 2 ಕಾರಣದಿಂದ ಒಂದಷ್ಟು ಬಿಸ್ನೆಸ್ಸಲ್ಲಿ ಹೊಡೆತ ಬೀಳುವಂಥದ್ದು ಇರುತ್ತೆ. ಒಂದಷ್ಟು ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ನಾವು ನೋಡಬಹುದಾಗಿದೆ. ಅಂದರೆ ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಮಾನಸಿಕವಾಗಿ ಖಿನ್ನತೆಗೆ ಹೋಗುವಂಥದ್ದು, ಒಂದಷ್ಟು ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು, ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಹೇಳ್ಕೊಂಡು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಪರಿಸ್ಥಿತಿ ಕಾಣುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ಜನ್ಮ ಶನಿ ಇದ್ದಾಗ ಯಾವಾಗೂ ದುಃಖ, ಯೋಚನೆ, ಚಿಂತೆ ಕಾಡುತ್ತೆ ಅಂತ ಹೇಳುತ್ತೆ. ಕಳೆದ ವರ್ಷದಲ್ಲಿ ನಾವು ನೋಡಿದಾಗ ಒಂದಷ್ಟು ಗುರು ಬದಲಾವಣೆ, ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಯಿತು. ಅಂದರೆ ರಾಷ್ಟ್ರಾಧಿಪತಿನೇ ಗುರುಗ್ರಹವಾಗಿದ್ದು ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡಿದ್ರು 2025ನೇ ಇಸ್ವಿಯಲ್ಲಿ. ಒಂದು ಡಿಸೆಂಬರ್ ಆಸುಪಾಸುವರೆಗೂ ಚೆನ್ನಾಗಿತ್ತು. ಆನಂತರ ಏನಾಯಿತು, ಗುರು ದಿಢೀರ್ ಬದಲಾವಣೆಯಿಂದ ಈ ಮೀನ ರಾಶಿಯವರಿಗೆ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಕುಟುಂಬದಲ್ಲಿ, ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಬಹುದು, ಮತ್ತು ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ಸಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಬಹಳ ಜಾಗೃತೆ ಮತ್ತು ಅದ್ರ ಜೊತೆಗೆ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆನೂ ನೋಡಿ ಹಿಡಬೇಕಾದಂಥ ಪರಿಸ್ಥಿತಿ ಮೀನರಾಶಿಯವರಿಗೆ ನಾವು ನೋಡಬಹುದಾಗಿದೆ. ಇನ್ನು 2ನೇ ರಾಶಿ ಅಂತ ಬಂದಾಗ ನಾವು ಸಿಂಹ ರಾಶಿ. ಈಗ ಪ್ರಸ್ತುತ ಸಿಂಹ ರಾಶಿಗೆ ಗುರು ಒಂದಷ್ಟು ಫಲಗಳನ್ನು ಕೊಡ್ತಾ ಇದ್ದಾನೆ. ಆದರೆ ಈ 2025 ಪ್ರಾರಂಭ ಹಂತದಲ್ಲಿ ಒಂದಷ್ಟು ಒಳ್ಳೆ ಫಲಗಳನ್ನು ಕೊಟ್ಟರೂ ಸಹ ಜೂನ್ 1ನೇ ತಾರೀಕಿಗೆ ಏನಾಗುತ್ತೆ, ವ್ಯಯಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೆ ಸಿಂಹರಾಶಿಗೆ. ಈಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸಿಂಹರಾಶಿಗೆ 12ನೇ ಮನೆ ಆಗುತ್ತೆ. ಯಾವಾಗ 12 ಮನೆ ವ್ಯಯಸ್ಥಾನದಲ್ಲಿ ಗುರುಗ್ರಹ ಇದ್ದಾಗ ಗುರು ಧನಕಾರಕ ಅಂತ ಹೇಳ್ತೀವಿ. ಯಾವೇ ಕೆಲಸ ಕಾರ್ಯಗಳಿಗೂ ವಿಘ್ನಗಳು ಬರುತ್ತೆ. ಮತ್ತು ವ್ಯಯಸ್ಥಾನದಲ್ಲಿರುವಂತಹದ್ದು ಗುರು ಫಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಲಾಸ್ ಮಾಡುತ್ತೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬೋದು, ಖರ್ಚುಗಳು ಜಾಸ್ತಿ ಆಗ್ಬೋದು, ಸಾಲದ ಸಮಸ್ಯೆಗಳು ಕಾಡುವಂಥದ್ದು ಇರುತ್ತೆ. ಸೊ ಈ ಥರ ಒಂದಷ್ಟು ಪ್ರಾಬ್ಲಮ್ಗಳನ್ನು ಎದುರಿಸುವಂಥದ್ದಿರುತ್ತೆ. ಮತ್ತು ಈಗಾಗಲೇ ಅಷ್ಟಮ ಶನಿಯಾಗಿ ಶನಿಯ ಪ್ರಭಾವವನ್ನು ಸಹ ಕೆಟ್ಟ ಫಲಗಳನ್ನು ಕೊಡ್ತಾ ಇರುವಂಥದ್ದಿದೆ. ಇನ್ನು 3ನೇ ಒಂದಷ್ಟು ರಾಶಿಗಳಲ್ಲಿ ನಾವು ನೋಡಿದ್ರೆ ಇವೆರಡು ರಾಶಿಗಳು ಒಂದಷ್ಟು ಜಾಸ್ತಿ ಮೇಜರ್ ಪ್ರಾಬ್ಲಮ್ ಇರುತ್ತೆ. ಒಂದು 50% ಒಂದಷ್ಟು ಆಗು ಹೀಗೂ ಅಂತ ಲೆಕ್ಕಾಚಾರ ನೋಡೋಕೆ ಹೋದರೆ ಈ ವೃಶ್ಚಿಕ ರಾಶಿಯವರು ಬಹಳ ಜನ ನಾವು ನೋಡ್ತಾ ಇದ್ದೀವಿ, ರಾಜಕೀಯದಲ್ಲಿ ಇದ್ದಾರೆ, ಒಳ್ಳೆ ಬಿಸ್ನೆಸ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಪಂಚಮ ಶನಿ ನಡೀತಾ ಇದೆ. ಮತ್ತು ಅದ್ರ ಜೊತೆಗೆ ಗುರುಬಲ ಇಲ್ಲ. ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಸಮಸ್ಯೆಗಳು ಎದುರಾದರೆ
ವರ್ಷದ ಮಧ್ಯಭಾಗದಲ್ಲಿ ಅವ್ರಿಗೆ ಶುಭ ಫಲಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ 2 ರಾಶಿಯವರು ಮೇಜರ್ ಎಚ್ಚರಿಕೆ ವಹಿಸಬೇಕು. ಈ ವೃಶ್ಚಿಕ ರಾಶಿಯವರು ಒಂದಷ್ಟು ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು, ವ್ಯವಹಾರವನ್ನು ಮಾಡೋದಾಗಲಿ, ಒಂದು ಸ್ವಲ್ಪ ನೋಡಿ ವ್ಯವಹಾರವನ್ನು ಮಾಡೋದ್ರಿಂದ ಅವರಿಗೆ ಉತ್ತಮವಾದಂಥ ಫಲಗಳು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮೀನ ಮತ್ತು ವೃಶ್ಚಿಕ ಹಾಗೂ ಸಿಂಹ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೀವು ಹೇಳಿದ್ರಿ. ಇನ್ನು ಕೆಲವರೆಲ್ಲ ಮದುವೆ ಯೋಗ, ಹಾಗೆ ಉದ್ಯೋಗ, ಹೊಸ ಉದ್ಯೋಗವನ್ನ ಪಡೆದುಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ, ಮದುವೆ ಯೋಗ ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂಥವರು ಯಾವ ರಾಶಿಯವರು ಈ ವರ್ಷ ಮದುವೆ ಯೋಗವನ್ನ ಪಡ್ಕೊಳ್ಬಹುದು ಅಂತ? ಈಗಾಗಲೇ ಬಹಳ ನಾವು ನೋಡ್ತಾ ಇರುವಂಥದ್ದು ಒಂದಷ್ಟು ನಕ್ಷತ್ರಗಳ ದೋಷಗಳು ನಾವು ನೋಡ್ತಾ ಇದ್ದೀವಿ. ಅದು ಯಾವ ಲೆಕ್ಕಾಚಾರದಲ್ಲಿ ಹಿಂದೆ ಬರೆದಿದ್ರೋ ಗೊತ್ತಿಲ್ಲ. ನಾವು ಈಗಾಗಲೇ ಅಧ್ಯಯನ ಮಾಡಿ ಒಂದಷ್ಟು ರಾಶಿಗಳು, ನಕ್ಷತ್ರಗಳ ಯೋಗಗಳಂತ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ನೋಡಿ, ಯಾವಾಗಲೂ ಅಷ್ಟೇ ಈ ಮೂಲ ನಕ್ಷತ್ರ ಮತ್ತು ಕರ್ಕಾಟಕ ರಾಶಿಯವರು ಅದು ದೊಡ್ಡ ದೋಷ ನಕ್ಷತ್ರ, ಜನನ ಆಗಿದ್ದೇ ತಪ್ಪು ಅನ್ನೋ ಅಭಿಪ್ರಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ನನ್ನ ಜ್ಯೋತಿಷ್ಯ ಲೆಕ್ಕಾಚಾರದಲ್ಲಿ ಆ ನಕ್ಷತ್ರಗಳಲ್ಲಿ ಯಾರು ಹುಟ್ಟಿದಾರೋ ಅತಿ ಶ್ರೇಷ್ಠವಾದಂಥ ನಕ್ಷತ್ರಗಳು ಅಂತ ನಾನು ಹೇಳಬಹುದು. ಯಾಕಂತ ಹೇಳಿದ್ರೆ ನೋಡಿ, ಮೂಲ ನಕ್ಷತ್ರ ಇವತ್ತು ಮದುವೆ ಅಂತ ಹೇಳಿದ್ರೇ ಮೂಲ ನಕ್ಷತ್ರನ ಹುಡುಗಿನ ಸರಿ ಬೇಡ ಅನ್ನೋ ಅಭಿಪ್ರಾಯ. ಸೊ ಮೂಲ ನಕ್ಷತ್ರ ಹನುಮಂತನ ನಕ್ಷತ್ರ, ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ. ಇವತ್ತು ಧನುರ್ ರಾಶಿಯಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಎಷ್ಟು ಬುದ್ಧಿವಂತರಿದ್ದಾರೆ, ಎಂಥ ಎಜುಕೇಷನ್ ಮಾಡಿರ್ತಾರೆ, ಹೈಯರ್ ಎಜುಕೇಷನ್ ಮಾಡಿರ್ತಾರೆ, ಟೀಚರ್ಸ್ ಆಗಿರ್ತಾರೆ, ಒಂದು ಒಳ್ಳೆಯ ಲೆಕ್ಚರರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಮೂಲ ನಕ್ಷತ್ರ ಅನ್ನೋದು ದೋಷ ಅಲ್ವೇ ಅಲ್ಲ. ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದಾರೋ 2026 ಅವ್ರಿಗೊಂದು ಲಕ್ ತರುವಂಥದ್ದು ವರ್ಷ ಅಂತ ಹೇಳ್ಬೋದು. ಸೊ ಇಷ್ಟು ವರ್ಷ ಕಾದಿದ್ದಕ್ಕೂ ಕೂಡ ಅವರಿಗೆ ಒಂದು ಒಳ್ಳೆ ರೀತಿಯಾಗಿ ಪರಿಣಾಮ ಬೀರಲಿದೆ. ಹೌದು, ಯಾಕಂದ್ರೆ ಧನುರ್ ರಾಶಿಯವರಿಗೆ ಒಂದು ವಿಚಾರ, ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ. ಅಂದ್ರೆ ಧನುರ್ರಾಶಾಧಿಪತಿ ಗುರುಗ್ರಹವಾಗಿದ್ದು, ಗುರು 7ನೇ ಮನೆಯಲ್ಲಿರೋದ್ರಿಂದ ನೇರವಾದಂಥ ರಾಶಿ ತನ್ನದೇ ಆದಂಥ ರಾಶಿ ಮೇಲೆ ದೃಷ್ಟಿ ಬಿದ್ದಾಗ ಅವ್ರಿಗೊಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ, ಅಭಿವೃದ್ಧಿ ಹತ್ತ ಸಾಗುವಂಥದ್ದು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಅದೇ ರೀತಿ ಕನ್ಯಾ ರಾಶಿಯವ್ರಿಗೂ ಒಂದಷ್ಟು ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗಿರುವಂಥವ್ರಿಗೂ ಸಹ ಅನುಕೂಲ ಆಗುವಂಥದ್ದು ನಾವು ಇಲ್ಲಿ ನೋಡಬಹುದು. ಮತ್ತು ಅದರ ಜೊತೆಗೆ ನಾವು ಈ ಕುಂಭರಾಶಿಯವ್ರಿಗೆ ಈಗಾಗಲೇ 7.5 ಅಂತ ಹೇಳ್ತೀವಿ, 7.5 ಇನ್ನೇನು ಕೊನೆ ಹಂತದಲ್ಲಿದ್ದಾರೆ. ಸೊ ಹಾಗಾಗಿ ಕುಂಭರಾಶಿಯವ್ರಿಗೂ ಜೂನ್ ಒಳಗಡೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮತ್ತು ವೃಷಭ ರಾಶಿಯವ್ರಿಗೂ ಚೆನ್ನಾಗಿದೆ. ಯಾಕಂದರೆ ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಶುಭ ಕಾರ್ಯಗಳಾಗುತ್ತೆ, ವಿವಾಹಾದಿಗಳ ಅನುಕೂಲ ಆಗುತ್ತೆ ಅಂತ. ಸೊ ವೃಷಭ ರಾಶಿ ಮತ್ತು ಅದರ ಜೊತೆಗೆ ಕನ್ಯಾ ರಾಶಿ, ಧನುರ್ ರಾಶಿ, ಕುಂಭ ರಾಶಿಯವರಿಗೆ, ಈ ರಾಶಿಯವರಿಗೆ ಯಾರೆಲ್ಲ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ, ಅಥವಾ ಈಗೆಲ್ಲ ನಾವು ನೋಡ್ತಾ ಇದ್ವಿ ಈ ಸರ್ಪದೋಷಗಳು ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲ ಯಾವುದೇ ಸರ್ಪದೋಷ ಇದ್ದರೆ ದೋಷ ಅಂತ ಹೇಳ್ತಾ ಇರ್ತಾರೆ. ಮದುವೆಗೆ ಅಂತ ಹೇಳಿದ್ರೆ ಅನಂತ ಕಾಲ ಸರ್ಪದೋಷ, ತಕ್ಷಕ ಕಾಲ ಸರ್ಪದೋಷ, ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡುವಂಥದ್ದಿರುತ್ತೆ. ಸೊ ಆ ಥರದ್ದೇನಾದರೂ ಇದೆ, ಅಥವಾ ಪಿತೃದೋಷ ಇದೆ, ಅಥವಾ ಗ್ರಹಗಳು ಬಲಹೀನನಾಗಿದ್ದಾವೆ ಅಂತ ಹೇಳಿದ್ರೇನು ಈ ಗುರು ಅನುಗ್ರಹದಿಂದ 2026 ವಿವಾಹ ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಗಳೇ, ಇನ್ನು ಈ ರಾಶಿಯವರು ಈ ಕೆಲವರೆಲ್ಲ ಏನಂದ್ರೆ ಹೊಸ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ, ಹೊಸದಾಗಿ ಏನೋ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು, ಈ ತರ ಅನ್ಕೊಂಡು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇಂಥ ರಾಶಿಯವರು ಈ ವರ್ಷ ಈ ಪ್ರಯತ್ನ ಮಾಡಲೇಬೇಡಿ, ಸಕ್ಸಸ್ ಆಗೋದೇ ಇಲ್ಲ ಅನ್ನುವಂಥ ರಾಶಿಗಳು ಯಾವುದು ಗುರುಗಳೇ? ನೋಡಿ, ಬಿಸ್ನೆಸ್ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಮೇಷರಾಶಿಯವರು ಬಹಳ ಏನಾದರೂ ಅಚೀವ್ಮೆಂಟ್ ಮಾಡೋಣ, ಒಂದು ಮೇಷರಾಶಿಯವರಲ್ಲಿ ಒಂದಷ್ಟು ನಕ್ಷತ್ರಗಳು ಅವರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ತಂದು ಕೊಡುವಂಥದ್ದು ಇರುತ್ತೆ. ಅಂದರೆ ಅವ್ರ ಆಲೋಚನೆಗಳೇನಾಗುತ್ತೆ, ಅಗಾಧವಾದಂಥ ಆಲೋಚನೆಗಳಿರುತ್ತೆ. ನಾನು ನೋಡಿರುವಂಥದ್ದು ಭರಣಿ ನಕ್ಷತ್ರ, ನೋಡಿ ಮೇಷರಾಶಿಗೆ ಒಳಪಡುತ್ತೆ ಇದು. ಸೊ ಭರಣಿ ನಕ್ಷತ್ರದವರು ಧರಣಿನ ಆಳ್ತಾರೆ ಅಂತ ಹೇಳುತ್ತೆ. ಅಂದರೆ ಬಹಳ ಒಂದಷ್ಟು ರಾಜಕೀಯದಲ್ಲಾಗಲಿ, ಒಂದಷ್ಟು ಸರ್ಕಾರಿ ನೌಕರಿಯಲ್ಲಿ ಇರುವಂಥವ್ರು, ಇವತ್ತು ನಾವು ನೋಡ್ತೀವಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಜನ ಈ ಭರಣಿ ನಕ್ಷತ್ರದವರೇ ಇದ್ದಾರೆ. ಮತ್ತು ಒಂದಷ್ಟು DC AC ಈ ಥರ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಒಂದಷ್ಟು ಪೊಲೀಸ್ ವೃತ್ತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಸೊ ಈ ವ್ಯಕ್ತಿಗಳು ಯಾರಿರ್ತಾರೆ, ಬಿಸ್ನೆಸ್ ವೈಸ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಖಂಡಿತ ಮಾಡಲೇಬಾರ್ದು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪ್ರಾರಂಭ ಹಂತದಲ್ಲೇ 7.5 ಅಂತ ನಡೀತಾ ಇದೆ, ಗುರುಬಲ ಇಲ್ಲ. 7.5 ಬಂದಾಗ ಬಹಳ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೇನು 10 ಸತಿ ಯೋಚನೆ ಮಾಡಬೇಕು. ಯಾರಿಗನ್ನ ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ ಈ ರಾಶಿಯವರಿಗೆ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಭಾಳ ತೊಂದರೆಗಳನ್ನು ಅನುಭವಿಸುವಂಥದ್ದಿರುತ್ತೆ. ಒಂದಷ್ಟು ಲಾಸ್ ಆಗಬಹುದು. ಮತ್ತು ಬಿಸ್ನೆಸ್ಸಲ್ಲಿ ಹೊಸದಾಗಿ ಎಲ್ಲೋ ಒಂದು ಸಾಲ ಮಾಡಿ ಹಾಕಿರ್ತಾರೆ, ಸಾಲದ ಮೇಲೆ ಸಾಲ ಆಗಿ ಬಡ್ಡಿಗೆ ಸಿಕ್ಕಾಕೊಳ್ಳುವಂಥದ್ದಿರುತ್ತೆ. ಆದರೆ 7 ವರ್ಷ ಒಬ್ಬ ಮನುಷ್ಯನಿಗೆ 7.5 ಅಂತ ಕಾಡಿಸುತ್ತೆ ಶನಿ. ಸೊ ಆದರೆ ಈಗ ಪ್ರಾರಂಭ ಆಗಿರೋದು 2025 ಮಾರ್ಚ್ 29ನೇ ತಾರೀಕಿಗೆ ಶನಿ ಮೀನರಾಶಿಗೆ ಯಾವಾಗ ಪ್ರವೇಶ ಆಯಿತೋ ಆ ದಿನದಿಂದ ಮೇಷರಾಶಿಯವರಿಗೆ 7.5 ಸ್ಟಾರ್ಟ್ ಆಯಿತು.
ಇದು ಎಲ್ಲಿವರೆಗೂ ಇರುತ್ತೆ? ಜನ್ಮಕ್ಕೆ ಶನಿ ಬರ್ತಾನೆ ಯಾವಾಗ 2027ಕ್ಕೆ ಬರ್ತಾನೆ. ಸೊ ಆವಾಗ ಇನ್ನ ವಾಹನಗಳಲ್ಲಿ ಹುಷಾರಾಗಿರ್ಬೇಕು. ಅಂದ್ರೆ ಈ ವರ್ಷ 2026 ಏನಿದೆ, ಮೇಷರಾಶಿಯವರು ಬಿಸ್ನೆಸ್ ಮಾಡಬಾರ್ದು. ಬಿಸ್ನೆಸ್ ಮಾಡಿದ್ರೆ ಸಾಲದ ಬಾಧೆ ಕಾಡುತ್ತೆ, ಬಿಸ್ನೆಸ್ ಲಾಸ್ ಆಗುವಂಥದ್ದು ಇರುತ್ತೆ. ಸೊ ಇವರು ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ಮತ್ತೆ ನಾನು ಆಗಲೇ ವೃಶ್ಚಿಕ ರಾಶಿಯವರ ವಿಚಾರ ಹೇಳಿದೆ, ನನ್ನ ಮದುವೆ ವಿಚಾರ ಇಂಥದ್ದು. ಈ ವೃಶ್ಚಿಕ ರಾಶಿಯವರು ಅಷ್ಟೇ, ಇವತ್ತು ನೋಡಿ ಎಷ್ಟೋ ಜನ ಒಂದು ಪರ್ಸೆಂಟೇಜ್ ನಾವು ಲೆಕ್ಕಾಚಾರ ಮಾಡಿಕೊಂಡ್ರೆ 100ಕ್ಕೆ 80% ಬಿಸ್ನೆಸ್ಸಲ್ಲಿದ್ದಾರೆ. ಒಂದಷ್ಟು 20% ರಾಜಕೀಯದಲ್ಲಿ ಇರುವಂಥದ್ದು ನಾವು ನೋಡ್ತೀವಿ. ಇವತ್ತು ಪ್ರಧಾನಮಂತ್ರಿಗಳಿಂದ ಹಿಡಿದು ಇವತ್ತು ಅವರ ರಾಶಿ ಅಂತ ನಾವು ನೋಡಿದ್ರೆ ಮುಖ್ಯಮಂತ್ರಿಗಳು ಎಷ್ಟೋ ಯಡಿಯೂರಪ್ಪ ಆಗ್ಬೋದು, ಮತ್ತು ಇನ್ನಿತರ ರಾಜಕೀಯ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ವೃಶ್ಚಿಕ ರಾಶಿಯವರು ಸುಮಲತಾ ಆಗ್ಬೋದು, MP ಇದರಲ್ಲಿ ಗೆದ್ದಿದ್ದಾರೆ. ಸೊ ಇವರೆಲ್ಲ ಒಂದಷ್ಟು ಜನಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ವಿ. ವೃಶ್ಚಿಕ ರಾಶಿಯವರು ಜಾಸ್ತಿ ಇದ್ದಾರೆ. ಇವರಿಗೆ ಬೇಡ ಅಂದ್ರೇನು ಸಮಸ್ಯೆಗಳು ಹುಡ್ಕೊ ಬರುತ್ತೆ. ಇವತ್ತು ಆಗ್ತಾ ಇರುವಂಥ ಪ್ರಾರಂಭ ಹಂತದಲ್ಲೇ ಅದೇ ಆಗ್ತಾ ಇರುವಂಥದ್ದು. ಏನಾಗುತ್ತೆ ಈಗ ನೋಡಿ, ಈಗ ಒಂದಷ್ಟು ಈ ಪದವಿಗೋಸ್ಕರ ಕಿತ್ತಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಪದವಿಗಳಿಗೆ. ನಾನು ಆಗಲೇ ಲಾಸ್ಟ್ 2025ರಲ್ಲಿ ಡಿಸೆಂಬರ್ ಕೊನೆ ಹಂತದಲ್ಲಿ ನಾನು ಹೇಳ್ತಾ ಇದ್ದೆ ನೋಡಿ, ಈಗ ಒಂದು ಬದಲಾವಣೆ, ಮಹತ್ವವಾದಂಥ ಬದಲಾವಣೆ ಇದೆ. ವೃಶ್ಚಿಕ ರಾಶಿಯವರಿಗೆ ಈಗ ಟೈಮ್ ಸರಿ ಇಲ್ಲ. ಈಗ ವೃಶ್ಚಿಕ ರಾಶಿ ಅಂದರೆ ಸಿದ್ದರಾಮಯ್ಯ ಅವ್ರದ್ದು ಲೆಕ್ಕಾಚಾರ ಮಾಡಬಹುದು. ಅವ್ರಿಗೆ ನೋಡಿದ್ರೆ ಈಗ ಟೈಮೂ ಚೆನ್ನಾಗಿಲ್ಲ. ಮತ್ತು ಅದು ಯಾಕೆ ಅವರಿಗೆ ಒಂದಷ್ಟು ನವೆಂಬರ್ ಬದಲಾವಣೆ ಏನೋ ಆಗುತ್ತೆ ಅನ್ನೋವಂಥದ್ದು ಒಂದಷ್ಟು ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. ಸೊ ಏನೋ ಬದಲಾವಣೆ ಆಗಿಲ್ಲವಲ್ಲ ಅಂತ ಕೇಳಿರುವಂಥವ್ರು ಮಹಾ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಯಾಕೆ ಬದಲಾವಣೆ ಆಗಲಿಲ್ಲ? ನವೆಂಬರಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು. ಯಾವಾಗ ಗುರು ತಾತ್ಕಾಲಿಕವಾಗಿ ಬದಲಾವಣೆ ಆಯಿತು ನೋಡಿ, ಇದು ಜ್ಯೋತಿಷದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಗುರು ಯಾವಾಗ ನಮಗೆ ಬಲ ಕೊಡ್ತಾನೋ ಯಾವುದೇ ತೊಂದರೆಗಳಿದ್ರೂ ನಿಭಾಯಿಸ್ತಾನೆ ಅಂತ ಹೇಳುತ್ತೆ. ಸೊ ಇಲ್ಲಿ ಆಗಿರುವಂಥ ವಿಚಾರ, ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದ್ರೇನೋ, ಯಾವಾಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆ ಆಯಿತೋ, ವೃಶ್ಚಿಕ ರಾಶಿಯವರಿಗೆ ನವಮಸ್ಥಾನ ಅಂದರೆ 9ನೇ ಮನೆ, ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಯಾವಾಗ ಗುರು ಗ್ರಹ ಡಿಸೆಂಬರ್ 5ನೇ ತಾರೀಕು ಬದಲಾವಣೆ ಆಯಿತು, ಉಚ್ಚ ಸ್ಥಾನದಿಂದ ಶತ್ರು ಸ್ಥಾನಕ್ಕೆ ಮಿಥುನ ರಾಶಿಗೆ ಹೋಯಿತು, ಒಂದಷ್ಟು ವೃಷಭ ರಾಶಿಯವರಿಗೆ ರಾಜಯೋಗವನ್ನು ತಂದು ಕೊಟ್ಬಿಡ್ತು. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ವೃಷಭ ರಾಶಿ, ಬಹಳ ರಾಜಯೋಗ ಈಗ. ಸೊ ಕೈ ಹಿಡಿದಿದ್ದೆಲ್ಲ ಏನೇ ಕೈ ಹಾಕಿದ್ರೂ ಕೆಲಸಗಳು ಸಕ್ಸಸ್ ಆಗುತ್ತೆ. ಅಂದರೆ ಇದು ರಾಜಕೀಯಕ್ಕೆ ಒಂದೇ ಮೀಸಲಲ್ಲ, ಈ ರಾಶಿಗಳು ಸಾಮಾನ್ಯ ವ್ಯಕ್ತಿಗೂ ಇದು ಅನ್ವಯ ಆಗುತ್ತೆ. ಅಂದರೆ ಒಂದಷ್ಟು ಉದಾಹರಣೆಗಳು ಕೊಡಬಹುದು ನಾವು, ಯಾಕೆ ಅವ್ರಿಗೆ ಆಗಲಿಲ್ಲ ಕೆಲಸ, ಸೊ ಯಾಕೆ ಅವ್ರಿಗೆ ತೊಂದರೆ ಆಯಿತು, ಯಾಕೆ ಒಳ್ಳೇದಾಯಿತು, ಈ ಥರದ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಗ್ರಹಗಳ ಪ್ರಭಾವ ಮನುಷ್ಯನ ಮೇಲೆ ಯಾವ ರೀತಿ ಇರುತ್ತೆ. ಸೊ ಇದನ್ನು ಒಂದಷ್ಟು ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಪ್ರಸ್ತುತ ವರ್ಷ ಫಲಗಳಲ್ಲಿ ನಾವು ನೋಡಿದಾಗ ವೃಶ್ಚಿಕ ರಾಶಿಯವರು ಬಿಸ್ನೆಸ್ ವಿಚಾರದಲ್ಲಿ ತೊಂದರೆ ಇದೆ. ಸೊ ಒಂದಷ್ಟು ಕೆಲಸಗಳು ಆಗೋದಿಲ್ಲ, ಇರೋವಂಥ ಖಾತೆಯಿಂದ ಕೆಳಗಡೆ ಇಳಿಯುವಂಥದ್ದು. ಈಗ ಯಾವುದೋ ಒಂದು ಪೋಸ್ಟಲ್ಲಿ ಇರ್ತಾರೆ, ಸರ್ಕಾರಿ ಕೆಲಸದಲ್ಲೇ ಇರ್ತಾರೆ ಅಂದ್ಕೊಳ್ಳಿ. ಆ ಸರ್ಕಾರಿ ಕೆಲಸದಲ್ಲಿ ಯಾವುದೋ ಒಂದು ನಿಂದನೆಗಳು, ಸಹೋದ್ಯೋಗಿಗಳಿಂದ ತೊಂದರೆ ಆಗೋದು, ಅಥವಾ ಯಾವುದೋ ಒಂದು ಬೇಡವಾದಂಥ ಸಮಸ್ಯೆಗೆ ಸಿಕ್ಕಾಕೊಂಡು ಲೋಕಾಯುಕ್ತನೋ ಅಥವಾ ಇನ್ನಿತರ ಯಾವುದೋ ಒಂದು ರೀತಿಯಲ್ಲಿ ಕೋರ್ಟ್ ಕಚೇರಿವರೆಗೂ ಹತ್ತುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಯಾವುದೇ ಬಿಸ್ನೆಸ್ಸು ವ್ಯವಹಾರದಲ್ಲಿ ಅಥವಾ ಕೆಲಸದಲ್ಲಾಗಲೂ ಸ್ವಲ್ಪ ಹುಷಾರಾಗಿರ್ಬೇಕು ವೃಶ್ಚಿಕ ರಾಶಿಯವರು. ಸೊ ಮತ್ತೆ ಅದ್ರ ಜೊತೆಗೆ ಮಕರ ರಾಶಿಯವರಿಗೆ ಒಂದಷ್ಟು ನವೆಂಬರ್ವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಬಿಸ್ನೆಸ್ ವಿಚಾರದಲ್ಲಿ. ಮೇಷ, ವೃಶ್ಚಿಕ ಮತ್ತೆ ಮಕರ ರಾಶಿಯವರು, ಸೊ ಇವರು ಸ್ವಲ್ಪ ಬಿಸ್ನೆಸ್ ವಿಚಾರದಲ್ಲಿ 2026 ಸ್ವಲ್ಪ ಮಾಡದಿರ ಇರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರಿ ಗುರುಗಳೇ, ಇನ್ನು 2026 ರಾಜಕೀಯ ರಂಗದವರ ಮೇಲೆ ಯಾವ ರೀತಿ ಗ್ರಹಗಳ ಪ್ರಭಾವ ಇರುತ್ತೆ ಅಂತ ನೋಡಿ, 2026 ಈ ಕರ್ಕಾಟಕ ರಾಶಿಯವರು ಇವತ್ತು ರಾಜಕೀಯದಲ್ಲಿ ಭಾಳ ಜನ ಇದ್ದಾರೆ. ಕುಮಾರಸ್ವಾಮಿ ಆಗ್ಬೋದು, ನಮ್ಮ ಕರ್ನಾಟಕದಿಂದ ಸೆಂಟ್ರಲ್ ಇದರಲ್ಲಿ ಮಿನಿಸ್ಟರ್ ಆಗಿರುವಂಥವ್ರು. ಸೊ ಒಂದಷ್ಟು ಜನಗಳ ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಇವತ್ತು ಪ್ರಸ್ತುತ ಕರ್ಕಾಟಕ ರಾಶಿಯವರು ಯಾರಿದ್ದಾರೆ, ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಭಾಳ ಜನ ಕರ್ಕಾಟಕ ರಾಶಿಯಲ್ಲಿ ರಾಜಕೀಯದಲ್ಲಿ ಸೇವೆ ಮಾಡ್ತಾ ಇರುವಂಥವ್ರು ಆರೋಗ್ಯದ ಮೇಲೆ ಪರಿಣಾಮ ಬಿದ್ದು ಒಂದಷ್ಟು ಸಮಸ್ಯೆಗಳು ಅನುಭವಿಸಿರುವಂಥದ್ದು ನಾವು ನೋಡ್ತೇವೆ. ಇತ್ತೀಚೆಗೆ ಮೊನ್ನೆ ನಡೆದಂತಹದ್ದು, ನಾವು ದಾವಣಗೆರೆಯಲ್ಲಿ ಒಂದು ಆರೋಗ್ಯದ ವಿಚಾರದಲ್ಲಿ ಏನೋ ಸಮಸ್ಯೆ ತೀರು ಹೋಗಿರುವಂಥದ್ದು ನಾವು ನೋಡ್ತೀವಿ. ಸೊ ಇವೆಲ್ಲ ಒಂದಷ್ಟು ಬದಲಾವಣೆಗಳಲ್ಲಿ ಈ ಕರ್ಕಾಟಕ ರಾಶಿಯವರೆಗೆ ರಾಜಕೀಯದಲ್ಲಿ ಯಾರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೋ ಒಂದು ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಸಿಂಹ ರಾಶಿಯಲ್ಲಿ ಭಾಳ ಜನ ಇದ್ದಾರೆ, ರಾಜಕೀಯದಲ್ಲಿನೂ ಇರುವಂಥದ್ದಿದೆ. ಸೊ ಅವರು ಯಾರೆಲ್ಲ ಸೇವೆ ಮಾಡ್ತಾರೆ, ಪಕ್ಷಗಳ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು. ಇರುವಂಥ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಿ ಅಲ್ಲಿ ಶತ್ರುಗಳು ಜಾಸ್ತಿ ಮಾಡಿಕೊಳ್ಳುವಂಥದ್ದು ನಾವು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಒಂದು ಅಧಿಕಾರದಿಂದ ಕೆಳಗಡೆ ಇಳಿಯುವಂಥದ್ದು ಆಗುವಂಥದ್ದು ಇರುತ್ತೆ. ವೃಷಭ ರಾಶಿಯವರಿಗೆ ಅಧಿಕಾರ ಸಿಗುತ್ತೆ. ಸೊ ಈ ಥರದ್ದು ಒಂದಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ.
ರಾಜಕೀಯದ ಬದಲಾವಣೆ ಅಂದರೆ ನಮ್ಮ ಕರ್ನಾಟಕದ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಒಂದಷ್ಟು 2026 ಒಂದಷ್ಟು ಬಹಳಷ್ಟು ದೊಡ್ಡ ಮಟ್ಟಿಗೆ ಬದಲಾವಣೆ ಆಗುವಂಥದ್ದು. ನಾವು ಯಾವಾಗಲೂ ಅಷ್ಟೇ ಒಂದು ಎಲೆಕ್ಷನ್ ಅಂತ ಬಂದಾಗ ಪ್ರಧಾನಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಒಂದಷ್ಟು ನಿರ್ದಿಷ್ಟ ಅವಧಿ ಅಂತಿರುತ್ತೆ, ಇಷ್ಟು ವರ್ಷದ ಕಾಲವರೆಗೂ ಇರಬೇಕು ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಖಾತೆಗಳ ಬದಲಾವಣೆ ವಿಚಾರದಲ್ಲಿ ಆಗಬಹುದು ಅಥವಾ ಸ್ಥಾನ ಬದಲಾವಣೆ ಆದಾಗ ಒಂದಷ್ಟು ರಾಜಕೀಯದೂ ಬದಲಾವಣೆ ಆಗುವಂಥದ್ದು ಇರುತ್ತೆ. ಯಾವಾಗ ಒಂದಷ್ಟು ಬದಲಾವಣೆ ಆಯಿತು ಅಂದರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳೂ ಆಗುವಂಥ ಸಾಧ್ಯತೆ ನಾವು ಈ 2026ರಲ್ಲಿ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಹೊಸ ಮುಖ್ಯಮಂತ್ರಿಗಳನ್ನು ನಾವು ಕಾಣುವಂತಹದ್ದು ಕೆಲವೇ ದಿನಗಳು ಇದೆ ಅಂತ ನನ್ನ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಒಂದಷ್ಟು ನೋಡಬಹುದಾಗಿದೆ. ಸೊ ಒಟ್ಟಿನಲ್ಲಿ ರಾಜಕೀಯದಲ್ಲಿ ತುಂಬಾ ಬದಲಾವಣೆಗಳು ಆಗತ್ತೆ ಅನ್ನೋ ಮುನ್ಸೂಚನೆ ಅಂತೂ ನೀವು ನೀಡಿದ್ರಿ ಗುರುಗಳೇ. ಖಂಡಿತ, ಯಾಕಂತ ಹೇಳಿದ್ರೆ ಮಹತ್ವವಾದಂಥ ಬದಲಾವಣೆ ಈ ರಾಜಕೀಯದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಗಳೇ, ಇನ್ನು 2025 ತುಂಬಾ ಚೆನ್ನಾಗಿತ್ತು ಸಿನಿಮಾ ರಂಗಕ್ಕೆ. ಹೊಸ ಹೊಸ ಚಿತ್ರಗಳು ರಿಲೀಸ್ ಆಯಿತು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಿತು ಮೂವಿಗಳು. ಸೊ 2026 ಕೂಡ ಅದೇ ಥರ ನಿರೀಕ್ಷಿಸಬಹುದಾ ಸಿನಿಮಾ ರಂಗಕ್ಕೆ? ನೋಡಿ, 2026 ಖಂಡಿತ ನಿರೀಕ್ಷೆಯನ್ನು ಯಾರೆಲ್ಲ ಇಟ್ಕೊಂಡಿದ್ದಾರೆ ಒಳ್ಳೆ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. 2026 ಅನ್ನೋದು ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆಯ ದಿನಗಳು ನೋಡಬಹುದು ಅಂತ ಹೇಳುತ್ತೆ. ಪ್ರೊಡ್ಯೂಸರ್ಗಳು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಒಳ್ಳೆ ಲಾಭವನ್ನು ತಂದು ಕೊಡುವಂಥದ್ದು. ನಾನು ಪ್ರಾರಂಭದಲ್ಲಿ ನೋಡಿ ಲೆಕ್ಕ ಹಾಕಿದ್ರೆ 2026 ಕೂಡಿದ್ರೆ ರವಿ ಪ್ರಭಾವ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ರಾಹು ಬಂತು ಅಂತ ಹೇಳಿದ್ರೆ ಆ ವರ್ಷ ಪೂರ್ತಿನೂ ಡಿಸ್ಟರ್ಬೆನ್ಸ್. ಕೇತು ಬಂದರೆ ವೈರಾಗ್ಯ, ಯಾವುದು ಬೇಡ, ಎಲ್ಲರಿಗೂ ಅನ್ವಯ ಆಗುತ್ತೆ. ಇಡೀ ಒಂದು ಪ್ರಕೃತಿ ಮೇಲೇನೂ ಪರಿಣಾಮ ಬೀಳುತ್ತೆ, ಮನುಷ್ಯರ ಮೇಲೇನೂ ಬೀಳುತ್ತೆ. ವರ್ಷದ ಲೆಕ್ಕಾಚಾರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಆ ಥರ ಇರುತ್ತೆ. ರವಿಯ ಪ್ರಭಾವ 2026 ಏನಿದೆ, ಒಂದಷ್ಟು ಧನ ಪ್ರಾಪ್ತಿ ಆಗುವಂಥದ್ದು, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು, ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಜಾಸ್ತಿ ಹೆಚ್ಚು ಫಲಗಳು ಕೊಡುವಂಥದ್ದು ಅಂದರೆ ಇವತ್ತು ನಾವು ನೋಡ್ತಾ ಇರುವಂಥದ್ದು ಹೆಚ್ಚು ಒಲವನ್ನು ಕೊಡೋದು ಸಿನಿಮಾ ಕ್ಷೇತ್ರದಲ್ಲಿ, ಅದರಲ್ಲಿ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತಿಂದಲ್ಲ ಆಗಿನ ಕಾಲದಿಂದನೂ ಇರುವಂಥದ್ದು ಅಂತ ಹೇಳಿದ್ರೆ ತುಲಾರಾಶಿಯವರು. ನೋಡಿ, ಎಲ್ಲ ಬಹಳ ಜನ 6 ಲೆಟರಿಂದ ಇವತ್ತು ಹೆಸರುಗಳನ್ನು ಬದಲಾವಣೆ ಮಾಡ್ಕೊತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ 6 ಲೆಟರ್ ಅಂತ ಬಂದಿದ ತಕ್ಷಣವೇ ಅವರು ಸಿನಿಮಾ ಕ್ಷೇತ್ರ ಹುಚ್ಚು ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಒಲವು ಜಾಸ್ತಿ ಇರುತ್ತೆ. ಹಾಗೆ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಒಂದಷ್ಟು ಹೆಸರುಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಬರ್ತಾ ಇರ್ತಾರೆ ನನ್ನ ಹತ್ರ. ಸೊ ಆಂಧ್ರದಲ್ಲಿ ಇರುವಂತಹದ್ದು, ಆ ಕಡೆಯಿಂದ ಬರುವಂಥದ್ದು ನಾವು ನೋಡ್ತೇವೆ. ನೋಡಿ, ಈ ಹೆಸರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ. 6 ಲಕ್ಕಿ ನಂಬರ್ ಅಂತ ಹೇಳ್ತೀವಿ ನಾವು. 2026 ಲಾಸ್ಟಲ್ಲಿ 6 ಬರ್ತಾ ಇದೆ. 6 ಅಂತ ಹೇಳಿದ್ರೆ ಸಿನಿಮಾ ಕ್ಷೇತ್ರಕ್ಕೆ ಬಹಳ ಏಳು ಮಾಡಿಸಿದಂಥ ಸಂಖ್ಯೆ. ಸೊ ಅದಕ್ಕೆ ನಾವು 6 ಲೆಟರ್ ಇರೋದನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಕಾಣುವಂಥದ್ದು ಇರುತ್ತೆ. ನಾವು ಆಂಧ್ರದಲ್ಲಿ ನಾವು ನೋಡಿದಾಗ ಒಳ್ಳೊಳ್ಳೆ ಫಿಲಮ್ಗಳು ಬಂದಿರುವಂಥದ್ದು ನಾವು ನೋಡ್ತೀವಿ ಸಿನಿಮಾ ಕ್ಷೇತ್ರಗಳಲ್ಲಿ. ಸೊ ಈ 2026 ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಒತ್ತು ಕೊಡುವಂಥ ದಿನಗಳು ಅಂತ ಹೇಳ್ತೀವಿ. ಒಂದಷ್ಟು ಬದಲಾವಣೆಗಳು ನಾವು ನೋಡ್ತೀವಿ. ಅವರ ವೈಯಕ್ತಿಕ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಒಂದಷ್ಟು ಸೇವೆಯನ್ನು ಮಾಡ್ತಾ ಇರುವಂಥವ್ರು, ಒಂದಷ್ಟು ಕಲಾವಿದರಾಗ್ಬೋದು, ಒಂದಷ್ಟು ಅವರದೇ ಆದಂಥ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ತೊಂದರೆ ಅನುಭವಿಸಿರುವಂಥದ್ದು ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಆದರೆ 2026 ಒಂದಷ್ಟು ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ನಿರೀಕ್ಷೆಯನ್ನು ಮಾಡಬಹುದು. ಪ್ಲಸ್ ಇದೆ, ಮೈನಸ್ ಇದೆ. ಹೌದು, ಒಟ್ಟಾರೆ ಲಾಭವನ್ನ ತಂದು ಕೊಡುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಹೇಳಬಹುದು. ಸೊ ಗುರುಗಳೇ, 2026ರಲ್ಲಿ ಸಾಕಷ್ಟು ಆತಂಕಕಾರಿ ಬೆಳವಣಿಗೆಗಳು ಸಂಭವಿಸಿತು ನಮ್ಮ ಭಾರತದ ಮೇಲೆ. ಕಾಲ್ ತುಳಿತ ಆಗಿರಬಹುದು, ಟೆರರಿಸ್ಟ್ ಅಟ್ಯಾಕ್ ಆಗಿರಬಹುದು, ಹಾಗೆ ಪ್ಲೇನ್ ಕ್ರ್ಯಾಶ್ ಆಗಿರುವಂಥದ್ದಾಗಿರ್ಬೋದು. 2026ರಲ್ಲಾದರೂ ನೆಮ್ಮದಿಯಾಗಿರಬಹುದಾ ಅಂತ? ಯಾವಾಗಲೂ ಅಷ್ಟೇ, ವರ್ಷ ಪ್ರಾರಂಭ ಹಂತದಲ್ಲಿ ಬಹಳ ಯಾವುದೇ ತೊಂದರೆ ಇಲ್ದಿರೋ ಸುಸೂಕ್ತವಾಗಿ ಹೋಗುತ್ತೆ. ನಾನು ನನ್ನ ಒಂದಷ್ಟು ಬುದ್ಧಿ ಬಂದಾಗಿಂದ ನಾವು ನೋಡಿರುವಂಥ ವಿಚಾರ, ಕಳೆದ 2012ಕ್ಕೆ ಪ್ರಳಯ ಆಗ್ಬಿಡುತ್ತೆ, ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ಭಯಭೀತರಲ್ಲಿ ಕೂಡಿತ್ತು, ಇಡೀ ಪ್ರಪಂಚ ಆ ಥರ ಇತ್ತು. ಅಂದರೆ ಆ ಥರ ಒಂದಷ್ಟು ವಿಚಾರಗಳು ಬಂದಿತ್ತು. ಆಮೇಲೆ 2013 ಬಂತು, 14 ಏನೂ ಆಗಲಿಲ್ಲ, ಮತ್ತೆ ಇನ್ನೊಂದು ಸತಿ ಏನೋ ದೊಡ್ಡ ಮಾರಕ ಸಮಸ್ಯೆಗಳು ಬಂತು ಅನ್ನುವಂಥದ್ದು ನಾವು ನೋಡ್ತೀವಿ. ಆದರೆ ಒಂದಷ್ಟು ಸಮಸ್ಯೆಗಳು ಬಂದಿಲ್ಲ ಅಂದ್ರೂ ಒಂದಷ್ಟು ಡಿಸೆಂಬರ್ ಆಸುಪಾಸಲ್ಲಿ, ನವಂಬರಿಂದ ಡಿಸೆಂಬರ್ ಜನವರಿ ಆಸುಪಾಸಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂಥದ್ದು ಇದೆ. ನಾವು ಹಿಂದೆ ಕೋವಿಡ್ ಎದುರಿಸಿದ್ದೀವಿ, ಮತ್ತು ಒಂದಷ್ಟು ದೊಡ್ಡ ದೊಡ್ಡ ಅವಘಡಗಳಾಗಿರುವಂಥದ್ದು, ಮತ್ತು ಒಂದಷ್ಟು ಸುನಾಮಿ ರೀತಿಯಲ್ಲಿ ತೊಂದರೆಗಳಾಗಿರೋದು ಸಮುದ್ರದ ತೀರದಲ್ಲಿ. ನೀವು ಲೆಕ್ಕ ಹಾಕಿ, ಡಿಸೆಂಬರ್ ಆಸುಪಾಸಲ್ಲಿ ತೊಂದರೆ ಆಗಿದೆ. ಯಾಕೆ? ಸೊ ಒಂದಷ್ಟು ಗ್ರಹಗಳ ಪ್ರಭಾವ ಆ ಡಿಸೆಂಬರಲ್ಲಿ ಬಹಳ ಕೆಲಸ ಮಾಡುತ್ತೆ. ನಾನು ಯಾವಾಗ ಲೆಕ್ಕಾಚಾರ ಮಾಡ್ತೇನೆ, ಏಪ್ರಿಲ್ ಮತ್ತು ಡಿಸೆಂಬರಲ್ಲಿ ಹುಟ್ಟಿರೋರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ. ಇವತ್ತು ಎಷ್ಟೋ ಜನ ಏಪ್ರಿಲಲ್ಲಿ ಮತ್ತು ಡಿಸೆಂಬರಲ್ಲಿ ಹುಟ್ಟಿರೋರು ನೀವು ಒಂದಷ್ಟು ಸರ್ಚ್ ಮಾಡಿಬಿಟ್ರೆ ಒಳ್ಳೆ ಒಂದು ಬಿಸ್ನೆಸ್ಸಲ್ಲಿ ಆಗ್ಬೋದು, ರಾಜಕೀಯದಲ್ಲಿ ಆಗ್ಬೋದು, ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಆಗ್ಬೋದು, ಒಳ್ಳೊಳ್ಳೆ ಹೆಸರು ಮಾಡಿದ್ದಾರೆ.
ಯಾಕೆ ಅದು ಅಷ್ಟು ಫಲಗಳು ಕೊಡುತ್ತೆ? ಡಿಸೆಂಬರ್ ಅಂದರೆ ಡೇಂಜರ್ ಡಿಸೆಂಬರ್ ಅಂತಾರೆ. ಡಿಸೆಂಬರ್ ಬಂತಂದ್ರೆ ಏನಾಗುತ್ತೋ ಅಂತ ಭಯ ಬೀಳುವಂಥದ್ದು. ನಿಜ. 2026 ಈ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಒಂದಷ್ಟು ಸಮಸ್ಯೆಗಳು ಪ್ರಕೃತಿ ಮೇಲೆ ಅಂತ ಹೇಳಿದ್ರೆ ಖಂಡಿತ ಅದು ಒಂದಷ್ಟು ಡೇಂಜರ್ ತಂದುಕೊಡುವಂಥದ್ದು ಅಂತ ನಾವು ಹೇಳ್ಬೋದು. ನಾನು ಹಿಂದೆ ಕೋವಿಡ್ ಬಂದಾಗೂ ಅಷ್ಟೇ ಕುಜ ಮತ್ತು ಶನಿಯ ಸಂಯೋಗ ಅಗ್ನಿ ಅವಘಡಗಳಿಗೆ ಕಾರಣ ಆಗುತ್ತೆ. ಮತ್ತು ಅದ್ರ ಜೊತೆಗೆ ರಾಹು ಗುರು ಸಂಯೋಗ ಮತ್ತು ಕುಜನ ಜೊತೆ ಏನಾದರೂ ಕೇತು ಸಂಯೋಗ ಆಯಿತು ಅಂದರೆ 199% ಈ ಕೆಲವೊಂದೆಲ್ಲ ಈ ಬ್ಯಾಕ್ಟೀರಿಯಾಗಳಿಂದ ಅಥವಾ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳು ಬಿದ್ದಿರುವಂಥದ್ದು ನಾವು ನೋಡ್ತೀವಿ. ಕೋವಿಡ್ ಟೈಮಲ್ಲೇನೂ ಅಷ್ಟೇ ಒಂದಷ್ಟು ಕಾಂಬಿನೇಷನ್ಸಿಂದ ಗ್ರಹಗಳಿಂದ ಒಂದಷ್ಟು ಮಾರಕಾಂತಕ ಕಾಯಿಲೆಗಳು ಬಂದಿರುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ಮಾರಕಾಂತಕ ಕಾಯಿಲೆಗಳು ಬರುತ್ತೆ ಅನ್ನೋದಕ್ಕಿಂತ ಒಂದಷ್ಟು ಸಮುದ್ರದ ತೀರದಲ್ಲಿರುವಂಥವ್ರಿಗೆ ಅಥವಾ ಒಂದಷ್ಟು ಪ್ರಕೃತಿ ಮೇಲೆ ಸುನಾಮಿ ರೀತಿಯಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಈ ಡಿಸೆಂಬರ್ ಆಸುಪಾಸಲ್ಲಿ ಆಗುವಂಥ ಸಾಧ್ಯತೆಗಳು 2026ರಲ್ಲಿ ನಾವು ಕಾಣುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಹಳ ಜಾಗೃತೆ ವಹಿಸೋದು ಬಹಳ ಒಳ್ಳೆಯದು. ವರ್ಷದ ಪ್ರಾರಂಭದಲ್ಲಿ ಯಾವುದೇ ಕಾಯಿಲೆಗಳಾಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಒಂದಷ್ಟು ಕೆಲಸಗಳು ಚೆನ್ನಾಗಿ ಆಗುತ್ತೆ. ಗುರು ಒಂದಷ್ಟು ಫಲಗಳನ್ನು ನಿರೀಕ್ಷೆ ಯಾರೆಲ್ಲ ಮಾಡ್ತಾ ಇದ್ದಾರೆ ಗುರು ಫಲದಿಂದ ಒಳ್ಳೆಯದಾಗುವಂಥದ್ದು ಇರುತ್ತೆ. 2026 ಅನ್ನುವಂಥದ್ದು ಒಂದಷ್ಟು ಡಿಸೆಂಬರಲ್ಲೇ ಬದಲಾವಣೆಗಳಾಗುತ್ತೆ, ಅಗ್ನಿ ಅವಘಡಗಳಾಗ್ಬೋದು. ಯಾಕಂದರೆ ಕುಜ ಮತ್ತು ಅದರ ಜೊತೆಗೆ ಶನಿಯ ಸಂಯೋಗ ಮೀನ ರಾಶಿಯಲ್ಲಿ ಆಗ್ತಾ ಇದೆ. ನವಂಬರ್ ಎಂಡಿಂಗಲ್ಲಿ ಪ್ರಾರಂಭ ಆಗ್ತಾ ಇದೆ ಅದು. ಸೊ ಆ ಟೈಮಲ್ಲಿ ಒಂದಷ್ಟು ಯುದ್ಧಗಳಾಗಬಹುದು, ದೇಶಗಳ ಮೇಲೆ ಒಂದಷ್ಟು ಪರಿಣಾಮಗಳು ಬೀಳುವಂಥದ್ದು ಸಾಧ್ಯತೆ ಇರುತ್ತೆ. ಸೊ ಒಂದಷ್ಟು ಭಾಳ ಎಚ್ಚರಿಕೆಯಿಂದ ನಾವು ಏನೇ ಒಂದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿನೂ ಸಹ ಹುಷಾರಾಗಿರಬೇಕು. ನಾವು ಪ್ರತಿನಿತ್ಯನೂ ಯುದ್ಧಗಳು ಹಾಡ್ಕೊಂಡೇ ಹೋಗ್ತಾ ಇದ್ದೀವಿ ಅಂದರೆ ಪ್ರತಿ ನಿತ್ಯದ ಜೀವನದಲ್ಲಿ. ಸೊ ಹಾಗಾಗಿ ಈ ದೇಶದ ಮೇಲೆ ಆಗುವಂಥ ಯುದ್ಧಗಳು ನಾವು ಎದುರಿಸುವಂಥ ಪರಿಸ್ಥಿತಿ ನಾವು ಸಮಾಜದ ಮೇಲೆ ಪರಿಣಾಮ ಬೀಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ 2026 ಒಂದಷ್ಟು ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದು ಅನ್ನುವಂಥದ್ದು. ಓಕೆ ಗುರುಗಳೇ, ಇನ್ನು ಮನುಷ್ಯನ ಸ್ವಭಾವ ಹೇಗಂದ್ರೆ ಸಂತೋಷವಾಗಿರೋದನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾನೆ, ಆದ್ರೆ ಈ ಮಾನಸಿಕವಾಗಿ ನೊಂದ್ಕೊಳ್ಳುವಂಥದ್ದು, ಒತ್ತಡವಾಗಿರುವಂಥದ್ದು ಇದನ್ನೆಲ್ಲ ತುಂಬಾ ಕುಗ್ಗಿ ಹೋಗ್ತಾನೆ. ಇಂಥ ಸಂದರ್ಭಗಳೇನಾದ್ರೂ ಮನುಷ್ಯನ ಜೀವನದಲ್ಲಿ ಎದುರಿಸುವಂತ ಪರಿಸ್ಥಿತಿ ಬರಬಹುದಾ 2026ರಲ್ಲಿ? ನೋಡಿ, ಸಾಮಾಜಿಕವಾಗಿ ಪರಿಪೂರ್ಣವಾಗಿ ಎಲ್ಲರಿಗೂ ಹೊಡೆತ ಬೀಳುವಂಥದ್ದು ಕಡಿಮೆ ಇದೆ. ನಾನು ನೋಡಿದಂತಹ ರೀತಿಯಲ್ಲಿ ಇವತ್ತು ಮಾನಸಿಕ ಖಿನ್ನತೆಗೂ ಹೋಗಿರುವಂಥದ್ದು, ಡಿಪ್ರೆಷನ್ಗೆ ಹೋಗ್ತಾ ಇರುವಂಥದ್ದು, ಮತ್ತು ಒಂದಷ್ಟು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋವಂಥ ಮನೋಸ್ಥಿತಿಗೆ ಹೋಗಿ ಕುತ್ಕೊಂಡಿರುವಂತಹ ವ್ಯಕ್ತಿಗಳನ್ನು ನಾವು ನೋಡಿದಾಗ ಅವರ ಜಾತಕಗಳ ಪರಿಶೀಲನೆ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಚಂದ್ರ ರಾಹುವಿನ ಸಂಯೋಗ, ಚಂದ್ರ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ. ಯಾರ ಜಾತಕದಲ್ಲಿ ಚಂದ್ರ ಬಲಹೀನನಾಗಿ ನೀಚ ಸ್ಥಾನದಲ್ಲಿ ಮಾರಕನಾಗಿ ಅಥವಾ ಬಾಧಕ ರಾಶಿಯಲ್ಲಿ ಇರ್ತಾನೋ ಅಂಥವ್ರಿಗೆ ಬಹಳ ಡಿಪ್ರೆಷನ್ಗೆ ಹೋಗುವಂಥದ್ದು ಇರುತ್ತೆ, ಮಾನಸಿಕ ಕುಗ್ಗುವಂಥದ್ದಿರುತ್ತೆ. ಅವ್ರಿಗೊಂದಷ್ಟು 2026 ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಭರವಸೆ ಕೊಟ್ಟಾಗ ಈಚೆ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಜಾತಕದ ಯೋಗ ಫಲಗಳಿಂದ ಒಂದಷ್ಟು ಸಮಸ್ಯೆಗಳು ಬರಬಹುದಾದಂಥದ್ದು ನಾವು ನೋಡಬಹುದು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡಿದಾಗ ಒಂದಷ್ಟು 2026 ಒಂದು ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಗಳೇ, ಇನ್ನು ಈ ಗ್ರಹಗಳ ಚಲನೆಯಿಂದಾಗಿ ದೇಶ ವಿದೇಶಗಳ ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡಿ, 2026 ಒಂದು ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು. ಒಂದಷ್ಟು ನಮ್ಮ ಭಾರತಕ್ಕಾಗ್ಬೋದು, ಅಕ್ಕಪಕ್ಕ ಒಂದು ದೇಶಗಳ ವಿಚಾರದಲ್ಲಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಹೇಗೆ ಅದನ್ನು ಲೆಕ್ಕಾಚಾರ ಮಾಡ್ಬೋದು ಜ್ಯೋತಿಷ್ಯದಲ್ಲಿ, ಗ್ರಹಣಗಳ ಪ್ರಭಾವ ಮತ್ತು ಈ ಶನಿಯ ಬದಲಾವಣೆ, ಗುರುವಿನ ಬದಲಾವಣೆ, ಒಂದಷ್ಟು ಗ್ರಹಗಳ ಫಲಗಳ ಮೇಲೆ ಈ ದೇಶಗಳ ಮೇಲೆ ಆಗುವಂಥ ಬದಲಾವಣೆಗಳು ಏನಿರುತ್ತೆ, ಮತ್ತು ಏನಾದರೂ ತೊಂದರೆಗಳಾಗುತ್ತಾ ಅಥವಾ ಒಳ್ಳೇದಿದೆಯಾ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದು. ಒಂದಷ್ಟು ಕಳೆದ ವರ್ಷದಲ್ಲಿ ಸಹ ಅಮೇರಿಕ ಭಾರತದಲ್ಲಿರುವಂಥ ಸಂಬಂಧಗಳ ನಡುವೆ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬಂತು. ಆಮೇಲೆ ಒಂದಷ್ಟು ಚೈನಾ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತೊಂದರೆಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಈ 2026 ಒಂದಷ್ಟು ಸಮಸ್ಯೆಗಳಂದರೆ ಚೈನಾ ಮತ್ತು ಪಾಕಿಸ್ತಾನ ನಡುವೆ ಒಂದಷ್ಟು ಏನಾದರೂ ಸಾಮರಸ್ಯಕ್ಕಿಂತ ಸಮಸ್ಯೆಗಳೇ ಹೆಚ್ಚು ಅನ್ನುವಂಥದ್ದನ್ನು ಕಾಣುವಂಥದ್ದು ಇರುತ್ತೆ. ಸ್ವಲ್ಪ ವ್ಯವಹಾರಿಕವಾಗಿಯೂ ತೊಂದರೆಗಳಾಗುವಂಥ ಸಾಧ್ಯತೆಗಳು ನಾವು ಇಲ್ಲಿ 2026ರಲ್ಲಿ ನೋಡುವಂಥದ್ದು ಇರುತ್ತೆ. ಓಕೆ ಗುರುಗಳೇ, ಇನ್ನು ಸಾಮಾನ್ಯವಾಗಿ ಎಲ್ಲ ರಾಶಿಗಳಿಗೂ ಅನ್ವಯವಾಗುವಂತಹ ಸರಳ ಪರಿಹಾರಗಳನ್ನು ಹೇಳೋದಾದರೆ ಯಾವುದು ಅಂತ? ನೋಡಿ, ಪರಿಹಾರಗಳು ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನಾವು ಮಾಡ್ಕೊಳ್ಳುವಂಥ ಪರಿಹಾರಗಳು 2026 ಹೇಗೆ ಮಾಡ್ಕೋಬೇಕು. ನಮಗೆ ಹೊಸ ವರ್ಷ ಅಂತ ಹೇಳಿದಾಗ ನಾವು ಏನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ. ಒಂದು ಒಳ್ಳೇದಾಗಲಿ, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಶುಭ ಕಾರ್ಯ ಆಗಬೇಕು ಮನೆಯಲ್ಲಿ,
ಸೊ ಅದಾಗಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ದುಃಖ ಆಗುತ್ತೆ, ಏನಪ್ಪ 2026 ನಮಗೇನೂ ಆಗಲಿಲ್ವಲ್ಲ ಅನ್ನುವಂಥ ಮನಸ್ಥಿತಿಗೆ ಹೋಗುವಂಥದ್ದು ಇರುತ್ತೆ. ಸೊ ಅದನ್ನಿಂದ ಈಚೆ ಬರಬೇಕು. ನಮಗೆಲ್ಲ 2026 ಒಳ್ಳೆಯದನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಫಲಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಒಂದೊಂದಷ್ಟು ಪರಿಹಾರಗಳು ಮಾಡಿಕೊಳ್ಳುವಂಥದ್ದಿದೆ. ಮೇಷರಾಶಿಗೆ ಈಗಾಗಲೇ ಗುರುಬಲ ಇಲ್ಲ, ಮತ್ತು ಇಡೀ ವರ್ಷ 2026 ಮುಗಿಯೋ ತನಕನೂ ಏನೋ ಅಷ್ಟು ಫಲಗಳು ಕೊಡೋದಿಲ್ಲ. 2027 ಮೇ ಕಳಿಬೇಕು ಅವರಿಗೆ. ಸೊ ಅಲ್ಲಿವರೆಗೂ ಸ್ವಲ್ಪ ಒಂದಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ, ಶನಿ ಪ್ರಭಾವ ಇರುತ್ತೆ. ಸೊ ಈ ಕಾರಣದಿಂದ ಒಂದಷ್ಟು ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು, ಮತ್ತು ಗಣಪತಿ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು, ಇದನ್ನು ಮಾಡ್ತಾ ಬಂದಾಗ ಮೇಷರಾಶಿಯವರಿಗೆ ಒಂದಷ್ಟು ಶನಿ ಪ್ರಭಾವ ಮತ್ತು ಗುರುಬಲ ಇಲ್ಲದಿರೋಕ್ಕೆ ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ವೃಷಭ ರಾಶಿಯವರಿಗೆ ಭಾಳ ರಾಜಯೋಗ, ಏನು ಅವ್ರಿಗೆ ಏನು ಪರಿಹಾರಗಳು ಇಲ್ಲ ಅಂದ್ರೇನು ಆಟೋಮೆಟಿಕ್ ಆಗಿ ಹೋಗುತ್ತೆ. ಇದೆಲ್ಲ ಚಿನ್ನ ಆಗುವಂತ ಸಾಧ್ಯತೆ ಇದೆ ಹೌದು, ಹಾಗಾದ್ರೆ ಖಂಡಿತ. ವೃಷಭ ರಾಶಿಯವರಿಗೆ. ಸರಿ ಗುರುಗಳೇ, ಇನ್ನು ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಈ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಬೇಕು, ಹಾಗೆ ಉತ್ತಮವಾದಂತಹ ಜೀವನವನ್ನ ನಾವು ರೂಪಿಸ್ಕೊಳ್ಬೇಕು ಅನ್ನೋದಾದ್ರೆ ಯಾವ ರೀತಿ ಸಲಹೆ ನೀಡ್ತೀರಾ? ನೋಡಿ, ಯಾವಾಗಲೂ ಅಷ್ಟೇ ನಾವು ಯೋಚನಾ ಶಕ್ತಿಗಳು ಏನಿರುತ್ತೆ ನಮ್ಮದು, ಸೊ ಅದರ ಮೇಲೆ ನಮಗೆ ಪರಿಣಾಮ ಬೀಳುತ್ತೆ. ಇವತ್ತೊಂದು ಉದಾಹರಣೆ ನಾನು ಬಹಳ ಜನಕ್ಕೆ ಕೊಡ್ತಾ ಇರ್ತೇನೆ. ನಾವು ನಡ್ಕೊಂಡು ಹೋಗುವಂಥ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಮುಳ್ಳು ಚುಚ್ಕೊಂಡಿದ್ದಾಗ, ರಕ್ತ ಬಂದಾಗ ಏನೋ ಸರ್ಪ ಹೋಗ್ತಾ ಇದೆ ಅಂತೇಳಿ, ಓ ಸರ್ಪನೇ ಕಚ್ಚಿದೆ ಅಂಥೇಳಿ ಅಲ್ಲಿ ಸರ್ಪ ಕಚ್ಚಿರೋದಿಲ್ಲ, ಆದರೆ ಆ ಮುಳ್ಳಿಂದ ಅವ್ರಿಗೆ ಗಾಯ ಆಗಿರುತ್ತೆ, ಓ ಹಾವು ಕಚ್ಚಿದೆ ಅಂತೇಳಿ ಆತ ತಿರೆ ಹೋಗ್ತಾನೆ. ಯಾಕೆಂದರೆ ನಮ್ಮ ಆಲೋಚನೆಗಳು ಏನಿದೆ ಅದು ನೆಗೆಟಿವ್ ಆಗಿದ್ದಾಗ, ನಕಾರಾತ್ಮಕವಾಗಿದ್ದಾಗ ನಮಗೂ ವಿಷ ಹತ್ತುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ 2026 ಆಗಬಾರ್ದು. ಸಕಾರಾತ್ಮಕವಾದಂತಹ ಆಲೋಚನೆ ಮಾಡಿ, ಯಾವುದೇ ಕೆಲಸಗಳು ನನ್ನ ಕೈಯಲ್ಲಿ ಆಗುತ್ತೆ ಅಂತ ನಾವು ಕೈ ಹಾಕಿದಾಗ ಖಂಡಿತ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 2026 ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಒಂದಷ್ಟು ರಾಶಿಗಳಿಗೆ ಗುರು ಶನಿ ಬದಲಾವಣೆಗಳಿಂದ ಒಂದಷ್ಟು ಸಮಸ್ಯೆಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಆದಷ್ಟು ಪಾಸಿಟಿವ್ ಆಗಿ ತಗೊಂಡು ನೀವು ಮುಂದೆ ಹೋಗೋದ್ರಿಂದ ಅಭಿವೃದ್ಧಿ ಹೆಚ್ಚಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಸರಿ ಗುರುಗಳೇ, ಏನಂದ್ರೆ 2026 ಜನಕ್ಕೆ ಏನಂದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರತ್ತಪ್ಪ 2026, ಆಮೇಲೆ ನಮ್ಮ ರಾಶಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಅಂತೂ ಇರುತ್ತೆ. ಆ ಎಲ್ಲ ಮಾಹಿತಿಯನ್ನ ನೀವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀಡಿದ್ದೀರಾ. ಧನ್ಯವಾದ ತಮಗೆ. ಹರೇ ಶ್ರೀನಿವಾಸ. ಸೊ ನೋಡಿದ್ರಲ್ಲ ವೀಕ್ಷಕರೇ, 2026 ಯಾವ ರೀತಿ ಮತ್ತೆ ಯಾವ ರಾಶಿಯವರಿಗೆ ಶುಭ ಇದೆ, ಯಾವ ರಾಶಿಯವರು ಸ್ವಲ್ಪ ಎಚ್ಚರವಾಗಿರಬೇಕು, ಮತ್ತೆ ರಾಜಕೀಯದಲ್ಲೂ ಹಾಗೂ ಸಿನಿಮಾ ರಂಗದಲ್ಲ ಗ್ರಹಗಳ ಬದಲಾವಣೆಯಿಂದಾಗಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಗುರುಜಿಗಳು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.